ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೋಸ್ಟ್ ಹಾಕಿದ್ದೀನಿ, ಒಂದು Q&A ಮಾಡೋಣ ವಿಡಿಯೋ ಅಂದ್ಬಿಟ್ಟು. ಸೊ ನಿಮ್ಮ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ ಹಾಕ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಬಟ್ ವ್ಯಾಲಿಡ್ ಆಗಿರೋ ಕ್ವೆಶನ್ಸ್ನ ಹಾಕಿ. ಸೊ ಬೇಡದಲ್ಲೇ ಇರೋವೆಲ್ಲ ಕ್ವೆಶನ್ಸ್ ಬೇಡ ಅಂತ ನಾನು ಹೇಳ್ತೀನಿ. ಸೊ ಬಿಕಾಸ್ ಒಂದು ವಸ್ತುನ ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ವ್ಯಾಲಿಡ್ ಇರೋ ಕ್ವೆಶನ್ಸ್ನ ಕೇಳಿ ಅಂತ ಹೇಳ್ತೀನಿ. ಸೊ ಹೋಗಿ ಪೋಸ್ಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ವೆಶನ್ಸು. ಸೊ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ಸ್ ಮಾಡ್ತೀನಿ. ಓಕೆನಾ? ನಿಮಗೆ ಯೂಸ್ಫುಲ್ ಆಗಿರೋವು ಮಾಡಿ. ಓಕೆನಾ? ಸುಮ್ಮನೆ ಯೂಸ್ಲೆಸ್ ಇರೋವೆಲ್ಲ ಅನವಶ್ಯಕ, ಅವೆಲ್ಲ ಬೇಕಾಗೂ ಇಲ್ಲ ಅಲ್ವಾ? ನನಗೂ ಬೇಕಾಗಿಲ್ಲ, ಅದು ನಿಮಗೂ ಅನವಶ್ಯಕ. ಸೊ ಹಂಗಾಗಿ ವ್ಯಾಲಿಡ್ ಆಗಿರೋದು ಹಾಕಿ. ಇವತ್ತು ನಾನೇ ಲಸಿಕಾ ಬಂದುಬಿಟ್ಟು ಇದು ಕಡಲೆ ಬೀಜ ಹುರಿತಿದ್ದೆ. ನಾನೇ ಇದನ್ನು ಮಾಡ್ತೀನಿ ಅಂದ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ಒಂದೊಂದು ಸಲ 8-8:30 ಆದ್ರೂ ಎದ್ದೋಳಲ್ಲ ಬೆಳಗ್ಗೆ. ಕೆಲವೊಂದು ಸಲ ನಾನು ಎದ್ದಿದ ತಕ್ಷಣ ನಾನು ಬ್ರಷ್ ಮಾಡ್ತಿರ್ಬೇಕಾದ್ರೆ ಅವಳು ಬಂದು ಮಲ್ಕೊ ಅಂದ್ರೂ ಇಲ್ಲ ನಾನು ಬ್ರಷ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಒಟ್ಟಿಗೆ ಎದ್ದುಬಿಟ್ಟು ಬ್ರಷ್ ಮಾಡಿಬಿಡ್ತಾಳೆ. ಅವಳದು ಒಂದೊಂದು ದಿನ ಒಂದೊಂದು ರೊಟೀನ್ ಇರುತ್ತೆ ಬೆಳಗ್ಗೆ. ಒಂದೊಂದು ಸಲ ನೋಡಿ 2-3 ದಿನ ಆಯಿತು ಅವಳೇ ಬೇಗ ಎದ್ದುಬಿಟ್ಟು ನನ್ನ ಜೊತೆಗೇ ಸೊ ಏನಾದರೂ ಈ ಥರ ಮಾಡಿಕೊಡೋದು ಅಡುಗೆ, ಇಲ್ಲ ಪಕ್ಕದಲ್ಲಿ ಬಂದುಬಿಟ್ಟು ಸ್ಟವ್ ಪಕ್ಕ ಬಂದುಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ನಾನು ಎಣ್ಣೆ ಏನು ಸ್ವಲ್ಪ ಸೇಫಾಗಿರೋವು ಏನಾದರೂ ಇದ್ದರೆ ಕೊಡ್ತೀನಿ, ಸ್ವಲ್ಪ ಮಾಡು ಅಂತ ಅಷ್ಟೇ. ಏನಕ್ಕಂದರೆ ಅವಳದು ಇರುತ್ತೆ ಅಲ್ವಾ, ಅವಳಿಗೂ ಇಷ್ಟ ಇರುತ್ತೆ ಇವನ್ನೆಲ್ಲ ಮಾಡೋಕ್ಕೆ. ಹಂಗಾಗಿ ನಾನು ಅವನ್ನೇನು ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಬಟ್ ಸ್ವಲ್ಪ ಸೇಫಾಗಿರೋದು ಕೊಡ್ತಾಯಿರ್ತೀನಿ ಅಷ್ಟೇ. ಇನ್ನು ಇವಾಗ ವೆದರ್ ಚೇಂಜಸ್ ಅಂತೂ ತುಂಬಾ ಚೇಂಜಸ್ ಆಗ್ತಿದೆ. ಯಾರಿಗೆ ನೋಡಿದ್ರು ನೆಗಡಿ, ಕೆಮ್ಮು, ಶೀತ ಇದೇ ಆಗಿದೆ. ಸೊ ಪ್ರಕುಲ್ಗೂ ಒಂದು ಸ್ವಲ್ಪ ಫೀವರ್ ಇತ್ತಲ್ಲ, ಅವನು ಸ್ಕೂಲಿಗೆ ಹೋಗ್ತಿದ್ದಾನೆ, ಅವನಿಗೂ ಸ್ವಲ್ಪ ಮತ್ತೆ ಇದು ನೆಗಡಿ ಶುರುವಾಗಿದೆ. ಅಂದರೆ ಲೈಟಾಗಿ ಏನೂ ಮಾಡೋಕ್ಕಾಗಲ್ಲ. ಸಡನ್ ಚೇಂಜಸ್, ಬಿಸಿಲು ಇಲ್ಲ ಮಳೆನೂ ಇಲ್ಲ, ಒಂಥರ ಮಧ್ಯದಲ್ಲಿದೆ ವಾತಾವರಣ. ಸೊ ಹಂಗಾಗಿ ಇನ್ನು ಚಳಿಗಾಲ ಮುಗಿಯೋವರೆಗೂ ಪ್ರತಿದಿನ ಹಾಟ್ ವಾಟರ್ ತೊಗೋಬೇಕು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಪೆಪ್ಪರೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಸೊ ಇದೆಲ್ಲ ಅವಾಯ್ಡ್ ಆಗುತ್ತೆ. ಅರಿಶಿನ ತೊಗೊಳ್ಬೇಕು, ನೆಲ್ಲಿಕಾಯಿ ತೊಗೊಳ್ಬೇಕು. ಇವೆಲ್ಲ ಒಳ್ಳೆ ಇಮ್ಯುನಿಟಿ ಕೊಡುತ್ತೆ. ಸೊ ಆವಾಗ ನಮ್ಮ ಹತ್ರ ಒಂದು ಯಾವುದೇ ನೆಗಡಿ, ಶೀತ, ಕೆಮ್ಮು ಇವೆಲ್ಲ ಬರಲ್ಲ, ಅವಾಯ್ಡ್ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಬಿಸಿನೀರು, ಮಲಗೋ ಮುಂಚೆ ಬಿಸಿನೀರು ಕುಡಿದು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗಿನ ವೆದರ್ ಕ್ಲೈಮೇಟಿಗೆ. ಇನ್ನು ಇವತ್ತು ಜೋಳ ರೊಟ್ಟಿ ಮಾಡ್ತಾಯಿದ್ದೆ. ಜೋಳ ರೊಟ್ಟಿ ನನಗೇನು ಬರಲ್ಲ, ಅಮ್ಮ ಮಾಡಿಕೊಡ್ತಾರೆ. ಇನ್ನು ಜೋಳ ರೊಟ್ಟಿಗೆ ಸ್ವಲ್ಪ ಬದನೆಕಾಯಿ ಜಾಸ್ತಿ ಇತ್ತು. ಎಣ್ಣೆಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಇನ್ನು ಇದಕ್ಕೆ ಅಪ್ಪ ಎಣ್ಣೆಗಾಯಿ ಮಸಾಲೆ ತಿನ್ನಲ್ಲ. ಸೊ ಹಂಗಾಗಿ ಅವ್ರಿಗೆ ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿ ಪಲ್ಯ ಮಾಡಬೇಕು. ಮೊದಲು ನಾನು ಬಾಕ್ಸಿಗೆಲ್ಲ ಬೇಕಲ್ಲ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಸೊ ತುಂಬಾ ಈಸಿ ರೆಸಿಪಿನ ತೋರಿಸಿದೆ, ಹಂಗಾಗಿ ನಾನೇನು ಮತ್ತೆ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಕಡಲೆಬೀಜ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ಚಕ್ಕೆ, ಲವಂಗ ಇಷ್ಟು ಹಾಕಿಬಿಟ್ಟು ರುಬ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಈಗ ಈ ರೀತಿ ಕಟ್ ಮಾಡ್ಕೋಬೇಕು ಬದನೆಕಾಯಿ. ಸೊ ಸ್ಟಫ್ ಮಾಡಿಬಿಟ್ಟು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿ ಉಳಿದಿರೋ ಪೌಡರ್ನ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ನೀರು ಹಾಕಿ ಕುದಿಸಿದ್ರೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರಬೇಕು ಕನ್ಸಿಸ್ಟೆನ್ಸಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಜೋಳದ ರೊಟ್ಟಿ, ಅನ್ನಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಸೀಸನಲ್ಲಿ ಚೆನ್ನಾಗಿ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಬಿಸಿಲು ಸ್ವಲ್ಪ ಬೇಸಿಗೆಯಲ್ಲಿ ತಿನ್ನೋಕ್ಕಾಗಲ್ಲ, ಮಸಾಲೆ ಅಲ್ವಾ. ಇವಾಗ ಮಳೆ ಚಳಿಲಿ ಓಕೆ, ನಮ್ಮ ಬಾಡಿ ಅಂದರೆ ಈಕ್ವಲಾಗಿ ಸೆಟ್ ಆಗುತ್ತೆ. ಈ ಮಸಾಲೆ ಪದಾರ್ಥಗಳು ಸ್ವಲ್ಪ ಸ್ಪೈಸಿ ಇವೆಲ್ಲ ಇವಾಗ ಸೆಟ್ ಆಗುತ್ತೆ. ಇದು ಕೂಡ ಅಷ್ಟೇ, ಆಂಧ್ರದಲ್ಲಿ ತುಂಬ ಫೇಮಸ್ ಎಣ್ಣೆಗಾಯಿ. ತುಂಬ ಇಷ್ಟಪಟ್ಟು ಜಾಸ್ತಿ ಸಲ ಮಾಡ್ಕೊತಾರೆ. ನಾವು ಯೂಶ್ವಲಿ ಜೋಳದ ರೊಟ್ಟಿ ಮಾಡಿದಾಗ ಇದನ್ನು ಮಾಡ್ತಾನೆ ಇರ್ತೀವಿ. ಇನ್ನು ಮಧ್ಯಾಹ್ನಕ್ಕೂ ಕೂಡ ಅದೇ ಆಗುತ್ತೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಸ್ಟಫಿಂಗ್ ಮಾಡಿಬಿಟ್ಟಿದ್ದಾಯಿತು. ಈ ಥರ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಒಂದು 10 ಮಿನಿಟ್ಸ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಉಳಿದಿರೋ ಪೌಡರ್ ನಾನು ಆಗಲೇ ಹೇಳ್ದಂಗೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಎಷ್ಟು ಬೇಕೋ ಕುದಿಸಿ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲದಲ್ಲಿ. ಆ್ಯಂಡ್ ಈ ಕಡೆ ಬೆಂಡೆಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ. ಅಪ್ಪ ಮಸಾಲೆ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಡ್ರೈ ಥರನೇ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇದು ಅಷ್ಟೇ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಖಾರ ಮತ್ತು ಸಾಂಬಾರು ಪುಡಿ ಒಂಚೂರು, ಅರಿಶಿನ, ಉಪ್ಪು ಹಾಕ್ಬಿಟ್ಟು ಇದನ್ನು ಕಲಿಸ್ಬಿಟ್ಟು ಒಂದು ಚಮಚದಷ್ಟು ಬೆಲ್ಲ ಪುಡಿ ಹಾಕಿದ್ರೆ ಸಾಕು, ಒಂದು ಒಳ್ಳೆ ಬೆಂಡೆಕಾಯಿ ಫ್ರೈ ಆಗೋಗುತ್ತೆ. ಪ್ರತಿದಿನ ಇನ್ನು ಬಾಕ್ಸಿಗೆ
ನನಗೆ ಒಬ್ಬರಿಗೆ 1 ಟೇಬಲ್ ಸ್ಪೂನ್ ಆರ್ 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ತೀನಿ. ಸೊ ನನಗೂ ಪ್ರಕುಲ್ಗೆ. ಸೊ ಪಂಪ್ಕಿನ್ ಸೀಡ್ಸ್ ಇದು ಹಾಗೆ ತಿನ್ನಬಾರ್ದು, ರಾ ಆಗಿ ನೆನೆಸ್ಕೊಂಡು ತಿನ್ನಬೇಕು, ಅಂದರೆ ಸೋಕ್ ಮಾಡಿ. ಇಲ್ಲ ಅಂದರೆ ಈ ಥರ ಅಟ್ಲೀಸ್ಟ್ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಅದನ್ನು ರೋಸ್ಟ್ ಮಾಡ್ಕೊಂಡು ತಿನ್ನಬೇಕು. ಜಿಂಕ್ ಅಂಶ ತುಂಬ ಇರುತ್ತೆ ಇದರಲ್ಲಿ. ಸೊ ಹೇರ್ಸ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ 2 ಟೇಬಲ್ ಸ್ಪೂನ್ ಸಾಕು ಮ್ಯಾಕ್ಸಿಮಮ್, ಜಾಸ್ತಿ ತೊಗೊಳ್ಬಾರ್ದು. ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆ್ಯಂಡ್ ಈ ಥರ ಬಾಕ್ಸ್ ನಾನು ರೆಡಿ ಮಾಡಿದ್ದೀನಿ. ಪ್ರಕುಲ್ಗೆ 1 ಬಾಕ್ಸ್ ಪಂಪ್ಕಿನ್ ಸೀಡ್ಸು, ಇನ್ನೊಂದು ರೊಟ್ಟಿ ಹಾಕಬೇಕು, ರೆಡಿ ಆಗ್ತಿದೆ. ಎಣ್ಣೆಗಾಯಿ, 1 ಬಾಕ್ಸಲ್ಲಿ ಮ್ಯಾಂಗೋ. ಸೊ ಇದಿಷ್ಟು ಸ್ನ್ಯಾಕ್ಸ್ಗೆ ಪಂಪ್ಕಿನ್ ಸೀಡ್ಸು ಮ್ಯಾಂಗೋ ತಿಂದ್ಬಿಡ್ತಾನೆ. ಇನ್ನು ಮಧ್ಯಾಹ್ನಕ್ಕೆ ರೊಟ್ಟಿ 2 ರೊಟ್ಟಿ ಹಾಕ್ತೀನಿ, 2 ರೊಟ್ಟಿ ಮತ್ತು ಎಣ್ಣೆಗಾಯಿ ಸಾಂಬಾರು. ಸೊ ಇದಿಷ್ಟು. ಅಮ್ಮ ಇನ್ನು ಸ್ವಲ್ಪ ಒಬ್ಬಟ್ಟು ಮಿಕ್ಕಿತ್ತು ಅಂದ್ಬಿಟ್ಟು ಹೂರ್ಣ ಇತ್ತು, ಆಮೇಲೆ ಇನ್ನೊಂದು ಸಲ ಕಲಿಸ್ಬಿಟ್ಟು ಹಿಟ್ಟನ್ನು ಚಿರೋಟಿ ರವೆ ಹಾಕಿ ಮಾಡಿದ್ರು ಬಿಸಿ ಬಿಸಿಯಾಗಿ. ನಾನು ಬ್ರೇಕ್ಫಾಸ್ಟ್ ಜೊತೆಗೆ ತಿಂದೆ. ಇನ್ನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತಲ್ವ ಕ್ಲೈಮೇಟು. ನಮ್ಮ ಮನೆ ಹತ್ರನೇ ತೋಟ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲಿ. ಸರಿ ಹೋಗೋಣ ಅಂದ್ಬಿಟ್ಟು ಸೊ ನಾನು ಮಕ್ಕಳು ಎಲ್ಲ ಹೋಗ್ತಾಯಿದ್ವಿ. ಮೊದಲು ನಾನು ಲಷ್ಕ ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ ನಡೆಯೋದಕ್ಕೆ, ಎಷ್ಟು ಚಿಕ್ಕ ರೋಡ್ ಇರುತ್ತೆ. ನಡ್ಕೊಂಡು ಹೋಗಿ ಆ ಗ್ರೀನರಿನ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಬಂದರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಮ್ಮದು ಮೆಂಟಲಿ ಪ್ರೆಷರು, ಸ್ಟ್ರೆಸ್ ಏನಿರುತ್ತೆ ಎಲ್ಲನೂ ಹೊರಟೋಗ್ಬಿಡುತ್ತೆ. ಗ್ರೀನರಿ ನೋಡಿ, ಈ ಥರ ವ್ಯೂ ನೋಡಿದಾಗಂತೂ ಎಷ್ಟು ಕಣ್ಣು ತಂಪಾಗಿಬಿಡುತ್ತಲ್ವ. ಸೊ ನಿಮಗೂ ನೋಡಿದಾಗಲೂ ಹಂಗೆ ಅನಿಸುತ್ತೆ. ಇನ್ನು ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡಿದ್ರೆ ನಾವು ಸಿಟಿ ಲೈಫಲ್ಲಿ ಇದ್ದು ಸೊ ಒಂಥರ ನಾವು ಪುಣ್ಯ ಮಾಡಿದ್ವಿ. ನಮ್ಮ ಮನೆ ಹತ್ರನೇ ಈ ಥರ ತೋಟ ಇರೋದ್ರಿಂದ ನಾವೊಂದು ಪುಣ್ಯ ಮಾಡಿದ್ವಿ. ಸೊ ಚೆನ್ನಾಗಿರುತ್ತೆ. ಬೆಳೆ ಬೆಳೀತಾರೆ, ಅಕ್ಕಿ, ರಾಗಿ, ಟೊಮ್ಯಾಟೊ ಎಲ್ಲನೂ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಟೊಮ್ಯಾಟೊ ಹಾಕಿದ್ರು, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಎಷ್ಟೊಂದಾಗಿದೆ ಟೊಮ್ಯಾಟೊ ಹಣ್ಣುಗಳು. ಇನ್ನೊಂದು ಕಡೆ ಎಲ್ಲ ಉಳುಮೆ ಎಲ್ಲ ಮಾಡ್ತಿದ್ದಾರೆ. ಇಲ್ಲೆಲ್ಲ ಏನು ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ, ಸೀಸನ್ ತಕ್ಕನಂಗೆ ಅಲ್ವಾ ಹಾಗೆ. ಇನ್ನು ನೋಡಿ ಈ ಥರನೇ ಇದೆ ವೆದರು, ಬಿಸಿಲಿಲ್ಲ, ಮಳೆ ಇಲ್ಲ, ಎಂಥದೂ ಇಲ್ಲ, ಸುಮ್ಮನೆ ಮೋಡ ಮುಚ್ಕೊಂಡಿರುತ್ತೆ. ಅದು ಎಲ್ಲಿ ಮಳೆ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ತುಮಕೂರು ಸಿಟಿಲಂತೂ ಈ ಸಲ ಮಳೆಗಾಲ ಅಂತಲೇ ಅನಿಸ್ತಾ ಇಲ್ಲ, ಬರೀ ಚಳಿ 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 ಆಗ್ತಿದೆ ಅಷ್ಟೇ, ಏನೂ ಇಲ್ಲ. ಮುಂದೆ పెట్టుకో, నీ ముందర పెట్టుకో, దాన్నే జూడి పెట్టుకొని ఇంకా హైట్ పెట్టుకో. అట్లా చూసా, స్మైల్ చేయి. చూడు ఎంత బాగుంది. ಇನ್ನು ಹಾಗೆ ಅಲ್ಲೇ ಟೊಮ್ಯಾಟೋಸ್ ಎಷ್ಟೊಂದು ನೋಡಿದ್ರಲ್ಲ, ಗಿಡಗಳು ಎಷ್ಟೊಂದು ಬಂದುಬಿಟ್ಟಿದೆ ಟೊಮ್ಯಾಟೊ. ಅದನ್ನು ನೋಡಿಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ. ಒಂದು 20 ಮಿನಿಟ್ಸ್ ಅದನ್ನು ನೋಡಿಕೊಂಡೆ ಕಾಲ ಕಳೆದೆ. ಒಂಥರ ಪೀಸ್ಫುಲ್ ಅಂತ ಅನಿಸ್ತಿದೆ, ನಿಜವಾಗ್ಲೂ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಪ್ರಕುಲ್ ಅಲ್ಲಿಂದನೇ ಸೈಕಲ್ ತೊಗೊಂಡು ಬಂದ. ಅವನು ಅಷ್ಟೇ, ಇವಾಗ ಟೆಸ್ಟ್ಗಳು ನಡೀತಿದೆ, ನೆಕ್ಸ್ಟ್ ವೀಕೆಲ್ಲ ಟೆಸ್ಟ್ ಇದೆ. ಹಾಗಾಗಿ ನಾನು ಇವಾಗ ಕ್ರಿಕೆಟ್ಗೆ ಏನು ಕಳಿಸ್ತಾ ಇಲ್ಲ. ಅವ್ನಿಗೆ ಸ್ವಲ್ಪ ಹುಷಾರು ಬೇರೆ ಇಲ್ವಲ್ಲ, ಇನ್ನು ಮತ್ತೆ ಹೋಗಿ ಗಾಳಿಗೆ ಮತ್ತೆ ಮಲ್ಕೊಂಡ್ಬಿಡ್ತಾನೆ ಟೆಸ್ಟ್ ಟೈಮಲ್ಲಿ ಅಂದ್ಬಿಟ್ಟು, ಸರಿ ಮನೇಲಿ ಇದ್ದಂಗೂ ಆಗುತ್ತೆ, ಓದ್ಕೊಳ್ಳೋ ಥರನೂ ಆಗುತ್ತೆ ಅಂದ್ಬಿಟ್ಟು ನಾನೇನು ಕಳಿಸ್ತಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ, ಸ್ಕೂಲಿಂದ ಬಂದ ತಕ್ಷಣ ಓದಿಸೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಕರ್ಕೊಂಡು ಬರ್ತೀನಿ ಆಚೆಗಡೆ. ಇಲ್ಲ ಒಂದು 1 ಅವರ್ ಹಂಗೆ ಆಟ ಆಡೋದಕ್ಕಾದ್ರೂ ಬಿಡ್ತೀನಿ ನಾನು ಆಚೆ. ಏನಕ್ಕಂದರೆ ಸ್ಕೂಲಿಂದ ಬಂದಿರ್ತಾರೆ, ಅದೇ ಪ್ರೆಷರು, ಅದೇ ಸ್ಟ್ರೆಸ್ ಇರುತ್ತೆ ಅವ್ರಿಗೆ. ನಾವು ಮನೆಗೆ ಬಂದ ತಕ್ಷಣ ಓದ್ರಿ, ಕೂತ್ಕೊಳ್ರಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂದರೆ ಅವ್ರಿಗೊಂದು ಸ್ವಲ್ಪ ಮತ್ತೆ ಪ್ರೆಷರ್ ತುಂಬ ಬೀಳುತ್ತೆ.
ಸೊ ಹಾಗಾಗಿ ಮನೆ ಅಂತಲೇ ನೆಮ್ಮದಿ. ಸೊ ಆ ಮನೇಲಿ ನೆಮ್ಮದಿನೇ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ವಾ, ಹಾಗಾಗಿ ಸೊ ಜಾಸ್ತಿ ಬಂದ ತಕ್ಷಣ ಏನಿಲ್ಲ, ಮತ್ತು 1 ಅವರ್ ಆದಮೇಲೆ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಮ್ವರ್ಕ್ ಬರೀ ಇದು ಬರೀ ಅದು ಬರೀ ಅಂದ್ಬಿಟ್ಟು, ಏನಕ್ಕಂದರೆ ಫಸ್ಟ್ ಅವ್ರಿಗೆ ಟೈಮ್ ಕೊಟ್ಬಿಡ್ಬೇಕು, ಆಮೇಲೆ ನಮ್ಮ ಮಾತು ಕೇಳ್ತಾರೆ. ಸೊ ಫಸ್ಟೇ ನಾವು ಕೂತ್ಕೊಂಡು ಓದು, ಅದನ್ನು ಮಾಡಿ ಇದನ್ನು ಮಾಡು ಅಂದರೆ ಅವ್ರೇನು ಮತ್ತೆ ಕೇಳಲ್ಲ ನಮ್ಮ ಮಾತು. ಸೊ ಹಂಗಾಗಿ ಫಸ್ಟ್ ಅವ್ರಿಗೇನಿದೆ ಫ್ರೀಯಾಗಿ ಬಿಟ್ಬಿಟ್ಟು ಸೊ ಆಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ ಓದ್ಸೋದಕ್ಕೆ. ಸೊ ಮನೆಗೆ ಬಂದ್ವಿ, ಚಪಾತಿ ಹಿಟ್ಟು ಕಲಿಸ್ಬಿಡೋಣ ಅಂದ್ಬಿಟ್ಟು. ಸೊ ಬೆಂಡೆಕಾಯಿ ಪಲ್ಯ ಬೆಳಗ್ಗೆ ಮಾಡಿದ ಎಣ್ಣೆಗಾಯಿ ಎಲ್ಲ ಹಾಗೆ ಇತ್ತು, ಹಾಗಾಗಿ ಒಂಚೂರು ಚಪಾತಿ ಹಿಟ್ಟು ಕಲಸಿಡ್ತಾಯಿದ್ದೆ. ಇನ್ನು ನಾಳೆಗೆ ಸ್ವಲ್ಪ ಪೊಟ್ಯಾಟೋಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ, ಫಿಂಗರ್ ಚಿಪ್ಸ್ ಮಾಡೋಣ, ಫ್ರೆಂಚ್ ಫ್ರೈಸ್ ಅಂದ್ಬಿಟ್ಟು ಬಾಕ್ಸಿಗೆ ಸ್ನ್ಯಾಕ್ಸಿಗಿರುತ್ತೆ ಅಂದ್ಬಿಟ್ಟು. ಅದನ್ನೆಲ್ಲ ಈಗಲೇ ಕಟ್ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಬೆಳಗ್ಗೆ ಎದ್ದಾಗ ಬೇಗನೆ ಮಾಡ್ಕೋಬೋದು. ಇನ್ನು ಪಾಪು ಫೇಸ್ ಯಾವಾಗ ತೋರಿಸ್ತೀರಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಆದಷ್ಟು ಬೇಗನೆ ತೋರಿಸ್ತೀನಿ, ಅದನ್ನು ಹೇಳ್ತೀನಿ ಯಾವಾಗ ತೋರಿಸ್ತೀನಿ ಅಂದ್ಬಿಟ್ಟು. Q&A ವ್ಲಾಗ್ ಬರುತ್ತಲ್ಲ ವೀಡಿಯೋ, ಸೊ ಅವಾಗ ಹೇಳ್ತೀನಿ ನಾನು ಯಾವಾಗ ತೋರಿಸ್ತೀನಿ ಅಂದ್ಬಿಟ್ಟು. ಒಂಚೂರು ಕಲಿಸಿಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ರೈಸ್ ಇದೆ ಮಧ್ಯಾಹ್ನದ್ದು, ಸೊ ಅದ್ರ ಜೊತೆಗೆ ಆಗುತ್ತೆ. ಅದು ರೈಸ್ಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕರ್ಡ್ ರೈಸ್ ಥರ ಮಾಡೋಣ ಅಂತ. ಹಾಗಾಗಿ ಚಪಾತಿ ಮತ್ತು ಸರಿ ಹೋಗುತ್ತೆ, ಎಲ್ಲನೂ ಖಾಲಿ ಆಗಿಬಿಡುತ್ತೆ, ಬೆಂಡೆಕಾಯಿ ಪಲ್ಯ ಎಣ್ಣೆಗಾಯಿ ಎಲ್ಲನೂ ಅಂದ್ಬಿಟ್ಟು. ಇನ್ನು ಕರ್ಡ್ ರೈಸ್ಗೆ ಇವಾಗ ಚಳಿ ಒಂಥರ ಇತ್ತಲ್ವ, ಮಳೆ ಥರ ಮೋಡ ಇತ್ತಲ್ಲ. ಸೊ ಕರ್ಡ್ ರೈಸ್ಗೆ ಈ ಥರ ಸೈಡಿಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತವಾ ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ಒಂದೊಂದು ಬೈಟ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ತಿಂತಾಯಿದ್ರೆ ಕರ್ಡ್ ರೈಸ್ಗೆ ನನಗೆ ತುಂಬ ಇಷ್ಟ ಈ ಕಾಂಬಿನೇಷನ್ನು. ಇನ್ನು ಇಲ್ಲಿ ಕರ್ಡ್ ರೈಸ್ಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದು ಒಳ್ಳೆ ಕಾಂಬಿನೇಷನು. ಸೊ ಇದು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ರೋಸ್ಟ್ ಸ್ವಲ್ಪ ಫ್ರೈ ಮಾಡಿರೋವಂಥದ್ದು, ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂಥದ್ದು ಹಸಿರು ಮೆಣಸಿನ್ಕಾಯಿ, ಇಷ್ಟಿಷ್ಟೇ ಬೈಟ್ ತೊಗೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇನ್ನು ಎಲ್ಲ ಕ್ಲೀನಾಗಿ ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಮಾಡೋಣ ಅಂದ್ಬಿಟ್ಟು. ಸೊ ಏನಕ್ಕಂದರೆ ಬಾಕ್ಸ್ಗೂ ಯೂಸ್ ಆಗುತ್ತೆ, ಮತ್ತು ನೈಟ್ ತಿಂದರೆ ತುಂಬ ಹೆವಿ ಆಗುತ್ತಲ್ವ, ಹಾಗಾಗಿ ನಾನು ನೈಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಬೆಳಗ್ಗೆಗೆ ತಿಂಡಿಗೆ ಕರಿಬೇವಿನ ಸೊಪ್ಪಿಂದು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು. ತುಂಬ ಕರಿಬೇವು ಇವಾಗ ನಮ್ಮದು ಸೈಟ್ ಇದೆ, ಅಲ್ಲೇ ತುಂಬ ಬೆಳೆಯುತ್ತೆ. ಸೊ ನಾನು ಯಾವಾಗಾನ ತೋರಿಸ್ತೀನಿ ನೆಕ್ಸ್ಟ್ ಸೈಟಲ್ಲಿ ಇವಾಗ ಹಿಂಗಿದೆ ಅಂತ. ಅದೇನು ಗೊತ್ತಾ, ಸಮ್ಮರ್ ಬಂದುಬಿಟ್ರೆ ಏನೂ ಬರಲ್ಲ. ಸೊ ವಿಂಟರಲ್ಲಿ ಚೆನ್ನಾಗಿದೆ, ಅಲ್ಲಿ ನುಗ್ಗೆಕಾಯಿ ಮರ ಇದೆ, ಮಾವಿನಕಾಯಿ ಮರ ಅಂದರೆ ಇನ್ನೂ ಗಿಡ ಹಾಗೆ ಇದೆ ಚಿಕ್ಕದಾಗಿ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಹೂವಿನ ಗಿಡ ತುಂಬ ಇದ್ದಾವೆ. ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಯಥೇಚ್ಛವಾಗಿ ಬಂದಿತ್ತು. ಸೊ ಹಂಗಾಗಿ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಕರಿಬೇವಿನ ಚಿತ್ರಾನ್ನ ಮಾಡೋಣ ಅಂತ. ಲೈಫಲ್ಲೇ ನಾನು ಇದೊಂದು 3rd ಟೈಮ್ ಏನೋ ಮಾಡ್ತಿರೋದು, ಒಂದು 2 ಟೈಮ್ಸ್ ಮಾಡಿದೆ, ಬಟ್ ಇನ್ಮೇಲೆ ಇದನ್ನೇ ಮಾಡ್ಕೊಂಡು ಹೋಗಬೇಕು. ಏನಕ್ಕಂದರೆ ಕರಿಬೇವಿನ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟು. ಮಕ್ಕಳು ಕರಿಬೇವಿನ ಸೊಪ್ಪು ಹಾಗೆ ತಿನ್ನಲ್ಲ, ಹಿಂಗೆ ಎಲ್ಲ ಗ್ರೈಂಡ್ ಮಾಡಿಕೊಟ್ರೆ ಚಿತ್ರಾನ್ನ ಈ ಥರ ಮಾಡಿದ್ರೆ ತಿಂದ್ಬಿಡ್ತಾರೆ, ಗೊತ್ತಾಗಲ್ಲ. ಅದಕ್ಕೆ ತುಂಬ ಕರಿಬೇವು ಹಾಕ್ತಾಯಿದ್ದೀನಿ. ಸೊ ರೆಸಿಪಿ ಶೂಟ್ ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ ನಾನು ತೊಗೊಂಡೋಗಿ ಶೂಟ್ ಮಾಡ್ತೀನಿ. ತುಂಬ ಈಸಿನೇ, ಇದೇನು ಜಾಸ್ತಿ ರಿಸ್ಕಿ ಏನಿಲ್ಲ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಬೇಗನೆ ಆಗೋಗುತ್ತೆ. ಎಣ್ಣೆಗೆ ಸ್ವಲ್ಪ ಧನಿಯಾ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಇಷ್ಟು ಚಿಟಿಕೆ ಅಷ್ಟು, ಆಮೇಲೆ ಜೀರಿಗೆ. ಸೊ ಇಷ್ಟೂ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ಳೋದು ಒಂದು ಸ್ವಲ್ಪ ನುಣ್ಣಗೆ. ಬೇಕಿದ್ರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೀರು ಆ್ಯಡ್ ಮಾಡಿದ್ರೆ ಬೇಗ ಸ್ವಲ್ಪ ನುಣ್ಣಗಾಗುತ್ತೆ. ಒಂಚೂರು ನೀರು ಹಾಕ್ಕೋಬೇಕು, ಮತ್ತು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಇನ್ನು ರುಬ್ಕೊಂಡ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸೇಮ್ ಕಡಲೆಬೇಳೆ ಬೇಕಿದ್ರೆ ಹಾಕೋಬೋದು, ಉದ್ದಿನಬೇಳೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆಗೆ ರುಬ್ಬಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಕಲಿಸ್ಬಿಟ್ಟು ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೈಸ್ ಹಾಕ್ಬಿಟ್ಟು ಸಖತ್ತು ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಇನ್ನು ಪ್ರಕುಲ್ಗೆ ಸ್ವಲ್ಪ ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಇದನ್ನು ಡಬಲ್ ಫ್ರೈ ಮಾಡ್ತೀನಿ ನಾನು, ಪೊಟ್ಯಾಟೊ ಇದನ್ನು. ಸೊ ಆಗ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಮತ್ತು ಗೋಲ್ಡನ್ ಕಲರ್ ಆಗುತ್ತೆ ಬೇಗ. ಏನೋ ಸ್ವಲ್ಪ ಟೈಮ್ ಟೇಕಿಂಗು, ಸ್ವಲ್ಪ ಜಾಸ್ತಿ ಇದ್ದರೆ ಕ್ವಾಂಟಿಟಿ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಇವಾಗ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಉಳಿದಿದ್ದು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ಕರಿಬೇವಿನ ಚಿತ್ರಾನ್ನ ಕೂಡ ರೆಡಿ ಆಯಿತು. ಸೊ ಗ್ರೀನ್ ಕಲರಲ್ಲಿರುತ್ತೆ, ಡಾರ್ಕ್ ಗ್ರೀನ್ ಕಲರಲ್ಲಿ ಬರುತ್ತೆ, ಸಖತ್ತಿರುತ್ತೆ. ಆ ನಿಂಬೆಹಣ್ಣು ಹಾಕೋದ್ರಿಂದ ಕರಿಬೇವು ನಿಂಬೆಹಣ್ಣು ಎರಡೂ ಮಿಕ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನಮ್ಮ ಸ್ವಲ್ಪ ರಾಗಿ ಎಲ್ಲ ಒಣಗಾಕಿದ್ರು,
ಸ್ವಲ್ಪ ಬಿಸಿಲು ಒಂದೊಂದ್ಸಲಿ ಬರುತ್ತೆ ಹೋಗುತ್ತೆ. ಬಿಸಿಲು ಇದ್ದಾಗ ಹಾಕ್ಬಿಡ್ತಾರೆ ರಾಗಿ ಮುದ್ದೆಗೆ, ರೊಟ್ಟಿಗೆ ಎಲ್ಲ ಬೇಕಲ್ಲ, ಇನ್ನು ಪಾಪಗೂ ಬೇಕು. ಸೊ ಹಾಗಾಗಿ ಸ್ವಲ್ಪ ಮೊಳಕೆ ಎಲ್ಲ ಕಟ್ಟಿ ಅವಳಿಗೆ ಮಾಡ್ತಿದ್ದೀವಿ. ಆಲ್ರೆಡಿ ತಿಂತಿದ್ದಾಳೆ, ಅದು ಖಾಲಿ ಆಗ್ತಾ ಬರ್ತಿದೆಯಲ್ಲ, ನೆಕ್ಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇನ್ನೂ ಇಲ್ಲಿ ಗುಲಾಬಿ ಹೂವು ಇದೆ, ಇದು ಪಿಂಕ್ ಕಲರ್ದು, ಇನ್ನೂ ಬಿಟ್ಟಿಲ್ಲ. ಅದೊಂದೊಂದು ಸಲ ಬರುತ್ತೆ, ಒಂದೊಂದು ಸಲ ಬರಲ್ಲ. ಹೇಳೋಕ್ಕೆ ಆಗಲ್ಲ ಯಾವಾಗ ಈ ಹೂವುಗಳು ಬಿಡುತ್ತೆ ಅಂತ. ಕೆಲವೊಂದು ಸಮ್ಮರಲ್ಲಿ ಬಂದರೆ, ಕೆಲವೊಂದು ವಿಂಟರು ರೈನಿಲಿ ಬರುತ್ತೆ. ಸೊ ಈ ಥರ. ಬಟ್ ಮೋಡ ಕೂಡ ಹಾಗೆ ಮುಚ್ಚಿತ್ತು, ಒಂಥರ ಮೋಡ ಮುಚ್ಚಿರೋ ವಾತಾವರಣ ಅಷ್ಟೇ ನೋಡಿ. ಒಂದು ಹನಿ ಮಳೆ ಇಲ್ಲ ಗೊತ್ತಾ. ಎಷ್ಟು ಬೇಜಾರಾಗುತ್ತೆ ಅಂದರೆ ಸಖತ್ ಬೇಜಾರು. ಇಷ್ಟೊತ್ತಿಗೆ ಲಾಸ್ಟ್ ಇಯರು ತುಂಬ ಮಳೆ ಬರ್ತಾಯಿತ್ತು. ಅದ್ರ ಲಾಸ್ಟ್ ಇಯರ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಫ್ಲಡ್ಸ್ ಥರ ಹೋಗ್ತಾಯಿತ್ತು ಹೈವೇ ಮೇಲೆ, ಅಷ್ಟು ಮಳೆ ಇತ್ತು. ಈಗ ಮಳೆನೇ ನೋಡೋಕ್ಕಾಗ್ತಾಯಿಲ್ಲ. ಏನಾಗ್ತಿದೆ ಕ್ಲೈಮೇಟ್, ಅದು ಜನಗಳು ಅಂದರೆ ನಾವು ಮಾಡಿರೋದ್ರಿಂದನೇ ಹಿಂಗೆಲ್ಲ ಕ್ಲೈಮೇಟ್ ಎಲ್ಲ ಚೇಂಜಸ್ ಆಗ್ತಿದೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಸೊ ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರಿಗೂ ರಿಸಲ್ಟ್ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಜಾಸ್ತಿ ಗಿಡಗಳನ್ನ ನೆಡ್ರಿ. ನೆಕ್ಸ್ಟ್ ನಮ್ಮ ಫ್ಯೂಚರ್ ಜನ್ರೇಷನ್ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವ, ನಮ್ಮದೇ ಯೋಚನೆ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ನಮ್ಮ ಭೂಮಿನ ನಾವು ಉಳಿಸ್ಕೊಂಡು ಹೋಗಬೇಕು, ಫ್ಯೂಚರ್ ಜನ್ರೇಷನ್ಗೂ ಕೂಡ ಯೂಸ್ ಆಗಬೇಕು ಅದು ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Q&A ಪೋಸ್ಟ್ ಹಾಕಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕ್ವೆಶನ್ಸ್ನ ಪೋಸ್ಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ, ಓಕೆನಾ. ಸೊ ವ್ಯಾಲಿಡ್ ಕ್ವೆಶನ್ಸ್ ಮಾತ್ರ ಪೋಸ್ಟ್ ಮಾಡಿ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತೀನಿ, ಓಕೆನಾ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.